ತಂದೆಯ ಅಣ್ಣನ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಬಂದಿರುವ ಪ್ರಸನ್ನ ಮುದ್ದಣ್ಣ. ಮೊದಲಿಂದನೂ ನಮ್ಮ ತಂದೆಯವ್ರಿಗೇನದು ಇಲ್ಲ, ಬಟ್ ಆದರೆ ನಮ್ಮ ತಂದೆಯವರು ಅವತ್ತಿಂದನೂ ಕಾಲದಿಂದನೂ ಸಣ್ಣ ಪುಟ್ಟ ಒಂದು ಜನಸೇವೆ ಮಾಡಿಕೊಂಡೇ ಬಂದಿದ್ದಾರೆ. ಅಧಿಕಾರ ಇರಲಿ ಇಲ್ಲದಿರಲಿ ನಮ್ಮ ಕುಟುಂಬದ ಸಮಾಜ ಸೇವೆ ನಿರಂತರವಾಗಿರುತ್ತೆ. ರಾಜಕೀಯದಲ್ಲೇ ನಾವು ಮುಂದುವರಿಬೇಕು ಅನ್ನೋದು ನಮ್ಮ ನಿಜವಾಗ್ಲೂ ಏನಲ್ಲ, ಬಟ್ ಆದರೆ ಜನಸೇವೆ ಯಾವತ್ತು ಮಾಡ್ತಿದ್ವೋ ಅವತ್ತಿಂದ ಮಾಡ್ಕೊಂಬಂದಿರೋಂಥ ಮನೆ ಇದು. ಆ ಮನೆ ತಕ್ಕನಾಗೆ ನಾನು ಇರ್ತೀನಿ, ನಾನು ಮಾಡ್ತೀನಿ, ನನ್ನ ಕೈಲಾಗೋ ಸಹಾಯನ ನಾನು ಮಾಡ್ತೀನಿ. ಕಳೆದ MLA ಚುನಾವಣೆಯಲ್ಲಿ ಹಗಲಿರುಳು ಶ್ರಮಿಸಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತ ಕೊಡುವಲ್ಲಿ ಯಶಸ್ವಿಯಾಗಿದ್ದೇನೆ. ಸರ್, MLA ಎಲೆಕ್ಷನಲ್ಲಂತೂ ನೀವು ನಾನು ತೊಗೊಂಡಿದ್ದು ಇಲ್ಲಿ ಒಂದು 9 ಬೂತು. ಆ 9 ಬೂತಲ್ಲಿ ನೀವು ರಿಸಲ್ಟ್ಸ್ಗಳ ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಸಮಾಜ ಸೇವೆ ಮಾಡುವ ನನಗೆ BBMP ಟಿಕೆಟ್ ಕೊಟ್ಟರೆ ಮತ್ತಷ್ಟು ಸೇವೆ ಮಾಡಲು ಸದಾ ಸಿದ್ಧನಿದ್ದೇನೆ. ಹಿರಿಯರು ನಾಯಕರುಗಳು ಅವರೇನು ಡಿಸೈಡ್ ಮಾಡಿ ನನಗೇನಾದರೂ ಕೊಟ್ಟರೆ ಅದನ್ನು ನಾನು ಇದನ್ನು ಮಾಡೋದಕ್ಕೆ ಹೋಗಲ್ಲ, ತಿರಸ್ಕರಿಸೋದಕ್ಕೆ ಹೋಗಲ್ಲ. ನಾನು ಅದನ್ನು ಸಮಪಾಲನೆಯಾಗಿ ತೊಗೊಂಡು ಸ್ಪರ್ಧೆ ಮಾಡ್ತೀನಿ. ನಮ್ಮ ಮನೆತನದ ಸೇವೆಯನ್ನು ಜನರ ಬಳಿ ಕೇಳಿದರೆ ಅವರೇ ಹೇಳ್ತಾರೆ. ಸರ್, ಏನಿಲ್ಲ, ನೀವು ನನ್ನನ್ನು ನಮ್ಮ ತಂದೆಯವ್ರದನ್ನು ಕೇಳೋದಕ್ಕಿಂತ ನನ್ನ ಹತ್ರ ನೀವು ಇಲ್ಲಿ ಸಣ್ಣ ಪುಟ್ಟ ಇಲ್ಲಿ ಜನಗಳಿದ್ದಾರೆ, ನಮ್ಮ ಇಲ್ಲಿ ಅಕ್ಕಪಕ್ಕ ಇರ್ಬೋದು, ಈ ಶಾಸ್ತ್ರಿಗಳು ಅಂತ ಸ್ವಲ್ಪ ಜನ ಇದ್ದಾರೆ. ಅವ್ರನ್ನ ಯಾವತ್ತನ ನೀವು ಭೇಟಿ ಮಾಡಿ ಮಾತಾಡಿ, ಆವಾಗ ನಿಮಗೆ ಗೊತ್ತಾಗತ್ತೆ ನಮ್ಮ ತಂದೆಯರು ಏನೇನು ಮಾಡಿದ್ದಾರೆ ಅಂತ. ನನಗೆ ಅಧಿಕಾರ ಸಿಗಲಿ ಬಿಡಲಿ, ಸ್ಥಳೀಯ ಜನರಿಗೆ ಹಕ್ಕುಪತ್ರ ಕೊಡಿಸುವುದು ನನ್ನ ಮುಖ್ಯ ಉದ್ದೇಶ. ಕೆಳಗಲಟ್ಟಿ ಆಗಿರ್ಬೋದು ಅಥವಾ ಶ್ರೀರಾಮನಗರ ಆಗಿರ್ಬೋದು, ಅವ್ರಿಗೊಂದು ಹಕ್ಕುಪತ್ರದ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಭಾಳ ಆಸೆ ಪಡ್ತಾ ಇದ್ದಾರೆ. ಅವರು ನಿರೀಕ್ಷೆಯಲ್ಲಿಟ್ಟಿದ್ದಾರೆ. ಅದಕ್ಕೆ ನಾನು ಹೋರಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ, ಹೋರಾಡ್ತೀನಿ ಮುಂದಿನ ದಿನಗಳಲ್ಲಿ. ಸಮಾಜ ಸೇವಕ ಪ್ರಸನ್ನ ಮುದ್ದಣ್ಣ.
ಮೊದಲನೇದಾಗಿ ನಿಮ್ಮ ವಾಹಿನಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ವಂದನೆಗಳು. ಹಾಗೂ ನನ್ನ ಸ್ನೇಹಿತರುಗಳಾಗಿರ್ಬೋದು, ವೆಲ್ ವಿಷರ್ಸ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ನನ್ನ ಪಕ್ಷದವರಾಗಿರ್ಬೋದು, ಎಲ್ಲರೂ ನನಗೆ ಭಾಳ ವಿಶಸ್ಸನ್ನ ಮಾಡಿದ್ದಾರೆ. ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನನ್ನ ಈ ಸಂದರ್ಭದಲ್ಲಿ ನನ್ನ ತಂದೆಯವ್ರನ್ನಾಗಿರಲಿ, ನನ್ನ ಅಣ್ಣವ್ರನ್ನಾಗಿರಲಿ, ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ನಮಗೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಸೇರ್ಕೊಳ್ಳೇಬೇಕು ಅಂತ ಏನಿರಲಿಲ್ಲ ನಮಗೆ. ಮೊದಲಿಂದನೂ ನಮ್ಮ ತಂದೆಯವ್ರಿಗೇನು ಅದು ಇಲ್ಲ. ಬಟ್ ಆದರೆ ನಮ್ಮ ತಂದೆಯವರು ಅವತ್ತಿಂದನೂ ಕಾಲದಿಂದನೂ ಸಣ್ಣ ಪುಟ್ಟ ಒಂದು ಜನಸೇವೆ ಮಾಡಿಕೊಂಡೇ ಬಂದಿದ್ದಾರೆ, ಇವತ್ತಿಂದಲ್ಲ ಅವತ್ತಿಂದನೂ. ಸೊ ಹಾಗಾಗಿ ಆಮೇಲೆ ಹೋಗ್ತಾ ಅದೇ ಜನಪ್ರೇರಣೆಗೆ ಏನಾಗ್ತಿದೆ, ನಮ್ಮ ಅಣ್ಣನೂ ಸಹ ಜನಸೇವೆ ಮಾಡಿಕೊಂಡು ಅವರು ಸಹ ಇದ್ರ ಜೊತೆಗೆ ಒಡನಾಟಗಳನ್ನ ಪ್ಲಸ್ ಹಾಗೂ ಇದನ್ನು ತೊಡಗಿಸ್ಕೊಂಬಂದರು. ಅದೇ ರೀತಿ ಈಗ ಅವರಿಬ್ಬರು ಇಲ್ಲದಲೇ ಇರೋದಕ್ಕೆ ಕಾರಣಕ್ಕಾಗಿ ಅನಿವಾರ್ಯ ನಾನು ಜನಸೇವೆ ಜೊತೆಗೆ ರಾಜಕೀಯವಾಗಿ ಓಡಾಡಬೇಕು ಅಂತ ನಮಗೇನಿಲ್ಲ. ಬಟ್ ಆದ್ರೂ ಯಾವ ಸಮಯ ಸಂದರ್ಭ ಬಂದಾಗ ನಾವು ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆಕಾಂಕ್ಷಿಯಾಗಿ ಏನಾರ ಇದ್ದಾಗ ಖಂಡಿತ ಸಿಕ್ಕಿದ್ರೆ ನಾವು ಸ್ಪರ್ಧೆ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಏನಿಲ್ಲ, ನೀವು ನನ್ನನ್ನು ನಮ್ಮ ತಂದೆಯವ್ರದನ್ನು ಕೇಳೋದಕ್ಕಿಂತ ನನ್ನ ಹತ್ರ ನೀವು ಇಲ್ಲಿ ಸಣ್ಣ ಪುಟ್ಟ ಇಲ್ಲಿ ಜನಗಳಿದ್ದಾರೆ, ನಮ್ಮ ಇಲ್ಲಿ ಅಕ್ಕಪಕ್ಕ ಇರ್ಬೋದು, ಈ ಶಾಸ್ತ್ರಿಗಳು ಅಂತ ಸ್ವಲ್ಪ ಜನ ಇದ್ದಾರೆ. ಅವ್ರನ್ನ ಯಾವತ್ತಾನ ನೀವು ಭೇಟಿ ಮಾಡಿ ಮಾತಾಡಿ, ಆವಾಗ ನಿಮಗೆ ಗೊತ್ತಾಗತ್ತೆ ನಮ್ಮ ತಂದೆಯರು ಏನೇನು ಮಾಡಿದ್ದಾರೆ ಅಂತ. ಯಾಕಂದರೆ ಆವತ್ತಿನ ಕಾಲದಲ್ಲಿ ಈ ಸೈಟ್ ಹಂಚಿಕೆಗಳಲ್ಲಿ ಕಂತು ಥರ ಕೊಟ್ಟಿದ್ದಾರೆ. ಇವತ್ತು ಅವರು ನೆನೆಸ್ಕೊತಾರೆ. ಅವರೆಲ್ಲ ಹೇಳೋದು ಇಷ್ಟೇ, ನಮಗೆ ನಿಮ್ಮ ತಂದೆಯವರೇ ನಿಲುವು ಕೊಟ್ಟಿದ್ದು, ನಿಮ್ಮ ತಂದೆಯರಿಂದ ನಾವು ಇವತ್ತು ಈ ಕಾಮಾಕ್ಷಿ ಪಳ್ಳದಲ್ಲಿ ಇಲ್ಲಿ ನಿಮ್ಮ ಅಕ್ಕಪಕ್ಕ ಇದ್ದೀವಿ ಅಂದರೆ ಅದಕ್ಕೆ ಅವರೇ ಸಾಕ್ಷಿ ಅಂತ ಹೇಳ್ತಾರೆ. ಅದೇ ರೀತಿ ಆಮೇಲೆ ಹೋಗ್ತಾ ಒಂದು ಪೀಳಿಗೆಗಳಿದ್ದಂಗೆ ನಮ್ಮ ಅಣ್ಣನೂ ಬಂದರು. ಈಗ ಅವರು ಜನಸೇವೆ ಆಮೇಲೆ ಸಮಾಜ ಸೇವೆ ಅಂತೂ ನಿಮಗೆ ಗೊತ್ತಿರೋ ಹಾಗೆ ಕೊರೋನಾದಲ್ಲಂತೂ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ನಿಮಗೆ ಭಾಳ ಚೆನ್ನಾಗಿ ಗೊತ್ತು. ಆಮೇಲೆ ಕರೋನಾ ಟೈಮ್ ಅಂತಲೇ ಇಲ್ಲ, ಬೇಕಾದಾಗೆಲ್ಲ ಎಲ್ಲರಿಗೂ ಅವ್ರ ಕೈಲಾದ ಸಹಾಯವನ್ನು ಅವ್ರು ಮಾಡಿದ್ದಾರೆ. ಅದೇ ರೀತಿ ನಮಗೂ ಈಗ ಆ ಭಾರ ಬಿಟ್ಟೋಗಿದ್ದಾರೆ. ಆ ಭಾರದಲ್ಲಿ ನಾವು ಒಂಚೂರು ಹಂಚ್ಕೋಬೇಕಾಗಿದೆ. ನಮಗೆ ನೋಡಿ, ಎಲೆಕ್ಷನ್ನೇ ನಿಜವಾಗ್ಲೂ ಹೇಳ್ತೀನಲ್ಲ, ರಾಜಕೀಯದಲ್ಲೇ ನಾವು ಮುಂದುವರಿಬೇಕು ಅನ್ನೋದನ್ನು ನಾವು ನಿಜವಾಗ್ಲೂ ಏನಲ್ಲ. ಬಟ್ ಆದರೆ ಜನಸೇವೆ ಯಾವತ್ತು ಮಾಡ್ತಿದ್ವು ಅವತ್ತಿಂದ ಮಾಡ್ಕೊಂಬಂದಿರೋಂಥ ಮನೆ ಇದು. ಆ ಮನೆ ತಕ್ಕನಾಗೆ ನಾನು ಇರ್ತೀನಿ, ನಾನು ಮಾಡ್ತೀನಿ, ನನ್ನ ಕೈಲಾಗೋ ಸಹಾಯನ ನಾನು. ಜನಸೇವೆ ಅದನ್ನೇ ಹೇಳಿದ್ನಲ್ಲ, ನಮ್ಮ ತಂದೆಯವರು ಅವತ್ತಿಂದ ಬೆಳೆಸ್ಕೊಂಬಂದಂಥದ್ದು. ಆಮೇಲೆ ಈ ಜನ ಏನಾಗ್ತಿತ್ತು ಪಾಪ ನಮ್ಮ ಮೇಲೆ ಭಾಳ ಒಂದು ಲವ್ ಇದೆ ಅವ್ರಿಗೂ, ನಮ್ಮ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ. ಆಮೇಲೆ ಎಲ್ಲಾಗಲಿಲ್ಲ ಅಂದರೆ ಈ ಮನೆಗೆ ಒಂದು ಸಣ್ಣದಾದರೂ ಬರ್ತಾರೆ, ಕೇಳ್ತಾರೆ. ಅದೇ ರೀತಿ ನಮ್ಮ ಚೌಟ್ರಿಲೂ ಅಷ್ಟೇ. ಈಗ ನಾವು ಚೌಟ್ರಿನ ನಾವು ಫಿಕ್ಸ್ ಮಾಡಿರೋ ರೇಟ್ ಅಂತ ನಾವು ತಗೊಳಕ್ಕೆ ಆಗಿಲ್ಲ ಇಲ್ಲಿವರೆಗೂ. ಹಂಗಾಗಿ ಏನಾಗ್ತದೆ, ಅದರಲ್ಲೂ ನಾವು ಡಿಸ್ಕೌಂಟ್ಸ್ ಕೊಡೋದು ಮಾಡೋದು, ಹಿಂಗೇನು ನಡ್ಕೊಂಡು ಹೋಗ್ತಿದ್ದಿಲ್ಲ ಹಂಗೆ ನಡ್ಕೊಂಡು ಹೋಗ್ತದೆ ಸರ್. ಸಂಘಟನೆಗೇನು ತೊಂದರೆ ಏನಿಲ್ಲ. ಆದರೆ ನಮಗೆ ಇನ್ನು ಪುಟ್ಟಣ್ಣವ್ರ ಎಲೆಕ್ಷನಲ್ಲಿದ್ದಾಗ ನಾನು ಕಾಂಗ್ರೆಸ್ಸಿಗೆ ಬಂದೆ. ಪುಟ್ಟಣ್ಣವ್ರ ಎಲೆಕ್ಷನ್ MLA ಆದಾಗ ಭಾಳ ಚೆನ್ನಾಗೇ ಜನ ಸ್ಪಂದಿಸಿದ್ದಾರೆ ಪುಟ್ಟಣ್ಣವ್ರಿಗೆ. ಯಾಕಂದರೆ ಕಡಿಮೆ ಅವಧಿಯಲ್ಲಿ ಅವ್ರನ್ನ ಸ್ಪಂದಿಸಿರೋದಂತೂ ಲೆಕ್ಕ ಹಾಕ್ಕೊಂಡ್ರೆ ನಾವು ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಅವರ ಬ್ಯಾಡ್ ಲಕ್ಕು, ಪುಟ್ಟಣ್ಣವ್ರು ಗೆಲ್ಲಬೇಕಾಗಿತ್ತು. ಅವರು ಒಂದು ಭೀಮಂತ ನಾಯಕ ಅವರು. ಆಮೇಲೆ ಅವ್ರದ್ದೇ ಆದಂಥ ಅಜೆಂಡಾಗಳಿದೆ, ಅವ್ರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೋಡಿ. ಆದ್ರೂ ಅವರು ಪಾಪ MLA ಸೋತೆ ಅಂತ ಅವ್ರೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ. MLC ಎಲೆಕ್ಷನಲ್ಲೂ ಪಾಪ ಅವರು ಫೈಟ್ ಮಾಡಿ ತಿರ್ಗಾ ಮತ್ತೆ ಗೆದ್ದರು. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ, 3 ಪಾರ್ಟಿಗೆ ಹೋಗಿ ಜನ ಗೆದ್ದಿರೋದ್ರಲ್ಲೇ ಯಾವ ಪಾರ್ಟಿ ಎಲ್ಲ ಪಾರ್ಟಿಗೆ ಹೋದರೂ ಗೆಲ್ತಾರೆ ಅನ್ನೋದಕ್ಕೆ ಪುಟ್ಟಣ್ಣವರ ಸಾಕ್ಷಿ. ಅಂದರೆ ಅವರು ಕೆಲಸ ವೈಖರಿ. ಅದೇ ಥರ ನಾವು ಇಲ್ಲಿ ಸಣ್ಣ ಪುಟ್ಟದ ಕೆಲಸ ವೈಖರಿಗಳನ್ನ ಮಾಡಬೇಕಾಗತ್ತೆ. ನಮ್ಮ ಕಾಂಗ್ರೆಸ್ಸಲ್ಲಾಗಲಿ ನಾವೇ ಆಗಿರಲಿ ಇನ್ನೂ ಮಾಡೋಂಥ ಕೆಲಸಗಳಿದೆ, ಸಾಧನೆಗಳಿದೆ, ಮಾಡಬೇಕಾಗಿದೆ, ಖಂಡಿತ ಬೇಕಾಗಿದೆ ಸರ್. 100% ಖಂಡಿತ ಆಗತ್ತೆ. ಯಾಕೆ ಆಗತ್ತೆ ಅನ್ನೋದಾದರೆ ನೋಡಿ, ಈಗ ನಾವು ಕೊಟ್ಟಿರೋಂಥ ಇವು ಇರ್ಬೋದು, ಈಗ 5-6 ಸ್ಕೀಮ್ಸ್ಗಳಿರ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಇವೆಲ್ಲನೂ ಜನಕ್ಕೆ ತಲುಪಿದ್ದೀವಿ. ನಾವು ಜನಕ್ಕೆ ತಲುಪದಲ್ಲಿ ಎಲ್ಲೂ ಹೋಗಿಲ್ಲ. ಯಾಕಂದರೆ ನೋಡಿ, MP ಎಲೆಕ್ಷನಲ್ಲಿ ನಾವು ಸೋತಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ಹೋದ ಸತಿ ನಾವು ಬಂದಿದ್ದಂಥದ್ದು 2 ಸೀಟಲ್ಲಿ, ಈ ಸತಿ 9 ಆಗಿದೆ. ಅದನ್ನು ಜನ ಯೋಚನೆ ಮಾಡಲೇಬೇಕಾಗಿದೆ. ಅಂದರೆ ಜನ ಸ್ಪಂದಿಸಿದ್ದಾರೆ. ಇನ್ನು ನಮ್ಮ ನಿರೀಕ್ಷೆ ಇನ್ನೂ ಭಾಳ ಇತ್ತು, ಆದರೆ ಆಗತ್ತೆ ಮುಂದಿನ ದಿನಗಳಲ್ಲಿ. BBMP ಎಲೆಕ್ಷನಲ್ಲಿ ಖಂಡಿತವಾಗಲೂ ನಾವು ನಿಷ್ಠೆಯಿಂದ ನಾವು ಗೆಲ್ತೀವಿ. ಯಾಕೆ ಗೆಲ್ತೀವಿ ಅಂದರೆ ಇವಾಗ ನಾವು ಇನ್ನೂ ಹತ್ರದಲ್ಲಿ ಸ್ವಲ್ಪ ಮಾಡಬೇಕಾಗಿರೋಂಥ ಕೆಲಸಗಳಿದೆ. ಈಗ ಅದನ್ನು ಮಾಡ್ತಾರೆ ಹಿರಿಯರು, ನಾಯಕರುಗಳು ಎಲ್ಲ ನಿಂತ್ಕೊಂಡು ಮಾಡ್ತಾರೆ, ಅದನ್ನಾಗತ್ತೆ ಸರ್. ಅದನ್ನು ನಾನು ಇಲ್ಲಿ ತನಕ ಏನೋ ತಲೆಯಲ್ಲಿ ಇಟ್ಕೊಂಡಿಲ್ಲ. ನನ್ನ ಸಮಾಜ ಸೇವೆ ಆಗಲಿ ಅಥವಾ ನನ್ನ ಕೆಲಸದಲ್ಲಾಗಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಆದರೆ ಹಿರಿಯರು, ನಾಯಕರುಗಳು
ಅವರೇನು ಡಿಸೈಡ್ ಮಾಡಿ ನನಗೇನಾದರೂ ಕೊಟ್ಟರೆ ಅದನ್ನು ನಾನು ಇದನ್ನು ಮಾಡೋದಕ್ಕೆ ಹೋಗಲ್ಲ, ತಿರಸ್ಕರಿಸೋದಕ್ಕೆ ಹೋಗಲ್ಲ. ನಾನು ಅದನ್ನು ಸಮಪಾಲನೆಯಾಗಿ ತೊಗೊಂಡು ಸ್ಪರ್ಧೆ ಮಾಡ್ತೀನಿ. ಸರ್ ನೋಡಿ, ನಮಗೆ ಅರ್ಹತೆ ಏನಿದೆ ಅಂದರೆ ಅವತ್ತಿಂದನೂ ನಾವು ಗುರುತಿಸ್ಕೊಂಬಂದಿರೋ ಅಂಥ ಒಂದು ಜನ ಇಲ್ಲಿ ನಮ್ಮ ಈ ಭಾಗದಲ್ಲಿ, ಅದರ ಜೊತೆಗೆ ನಮ್ಮದೇ ಆದಂಥ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಇವತ್ತು ಜನತ್ವ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿಗೆ ಬೇಕಾದಂಥದ್ದು, ಇಲ್ಲಿ ಸೌಲಭ್ಯಗಳು ಏನು ಬೇಕಾಗತ್ತದೋ, ಏನು ಒದಗಿಸ್ಕೊಟ್ಟಿಲ್ವೋ ಅದಕ್ಕೆ ನಾವು ಪ್ರೇರಣವಾಗಿ ಒದಗಿಸೋದಕ್ಕೆ ಇಷ್ಟಪಡ್ತೀವಿ, ಕಷ್ಟನೂ ಪಡ್ತೀವಿ. ಅದಕ್ಕೆ ನಿಲುವಾಗಿ ನಾನು ಜನದ ಮಧ್ಯೆ ಸ್ಪಂದಿಸ್ತೀವಿ, ಓಡಾಡ್ತೀವಿ. ಸರ್, MLA ಎಲೆಕ್ಷನಲ್ಲಂತೂ ನಾನು ತೊಗೊಂಡಿದ್ದು ಇಲ್ಲಿ ಒಂದು 9 ಬೂತು. ಆ 9 ಬೂತಲ್ಲಿ ನೀವು ರಿಸಲ್ಟ್ಸ್ಗಳ ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ ಎಷ್ಟು ನಾವು ಹೋರಾಟ ಮಾಡಿದ್ದೀವಿ ಅಂತ. ಈ 9 ಬೂತಲ್ಲಿ ನಾನೇನು ಕೆಲಸ ಮಾಡಿದ್ದೀವೋ ನನಗೆ ಇನ್ಚಾರ್ಜ್ ಕೊಟ್ಟಿದ್ರು 9 ಬೂತ್. ಆ 9 ಬೂತಲ್ಲಿ ಒಂದು ಸತಿ ನೀವೇ ಅದನ್ನು ಫಿಸಿಕಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಜನತೆ, ನನ್ನ ಬೆಂಗಳೂರು, ನನ್ನ ಕಾಮಾಕ್ಷಿಪಾಳ್ಯ, ನನ್ನ ಜನತೆಗೆ ನಾನು ಯಾವತ್ತೂ ಸ್ಪಂದಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಮಧ್ಯೆ ನಾನು ಯಾವಾಗಲೂ ಇರ್ತೀನಿ. ಅವ್ರಿಗೆ ಕುಂದುಕೊರತೆಗಳೊಂದು 2-3 ಸಣ್ಣ ಪುಟ್ಟದಿದೆ. ಇಲ್ಲಿ ನಮ್ಮ ಕೆಳಗಲಟ್ಟಿ ಆಗಿರ್ಬೋದು ಅಥವಾ ಶ್ರೀರಾಮನಗರ ಆಗಿರ್ಬೋದು, ಅವ್ರಿಗೊಂದು ಹಕ್ಕುಪತ್ರದ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಭಾಳ ಆಸೆ ಪಡ್ತಾ ಇದ್ದಾರೆ. ಅವರು ನಿರೀಕ್ಷೆಯಲ್ಲಿಟ್ಟಿದ್ದಾರೆ. ಅದಕ್ಕೆ ನಾನು ಹೋರಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ, ಹೋರಾಡ್ತೀನಿ ಮುಂದಿನ ದಿನಗಳಲ್ಲಿ. ಇದೇ ಸಂದರ್ಭದಲ್ಲಿ ನೋಡಿ, ಅವಾಗಿಂದನೂ ನಮ್ಮ ತಂದೆಯವರು, ನಮ್ಮ ಅಣ್ಣಾರಾಗಿರಲಿ ಸಮಾಜ ಸೇವೆ ಮಾಡಿಕೊಂಡೇ ಬಂದಿದ್ದಾರೆ, ಜನಸೇವೆ ಮಾಡಿದ್ದಾರೆ. ಅಧಿಕಾರ ಇಲ್ದಲೇ ಇವತ್ತು ಅಧಿಕಾರ ಸಿಕ್ಕಿದ್ರೆ ಖಂಡಿತ ನಾನು ಇನ್ನೂ ಹೆಚ್ಚಾಗಿ ಮಾಡ್ಬೋದು. ಇವತ್ತು ನನ್ನ ಕೈಲಿ ಏನಾಗುತ್ತೋ ಮಾಡ್ತಾಯಿದ್ದೀವಿ. ಹಾಗಂತ ಅಧಿಕಾರ ಬಂದಾಗ ಏನಾಗುತ್ತೆ ಅಂದರೆ, ಅಧಿಕಾರ ಬಂದಾಗ ಏನು ಮಾಡ್ಬೋದು ಅಂದರೆ, ಸರ್ಕಾರ ಕೊಟ್ಟಿರುವಂಥ ಸೌಲಭ್ಯಗಳನ್ನ ಒಂದು ಮನೆಗೂ ತಲುಪಿಸುವಂಥ ಕೆಲಸನ ನಾನು ಮಾಡ್ಬೋದು, ನಾನು ಮಾಡ್ತೀನಿ.